ಕೆಆರ್ ಪುರದಲ್ಲಿ ಮಾರುತಿ ವ್ಯಾನ್ ಅವಘಡ ತನಿಖೆ ಈಗ ಸಿಕ್ಕಾಪಟ್ಟೆ ಚುರುಕಾಗಿದೆ. ವ್ಯಾನನ್ನು ಪತ್ತೆ ಹಚ್ಚಿದಂತಹ ಕೆಆರ್ ಪುರ ಟ್ರಾಫಿಕ್ ಪೊಲೀಸರು ಮಾರುತಿ ವ್ಯಾನನ್ನು ಪತ್ತೆ ಹಚ್ಚಿದಂತಹ ಕಾಕಿ ವಾಹನವನ್ನು ಈಗ ಸದ್ಯದ ಮಟ್ಟಿಗೆ ಸೀಸ್ ಮಾಡಿದ್ದಾರೆ ಅನ್ನುವಂತಹ ವಿಚಾರಗಳು ಕೂಡ ಕೇಳಿಬರುತ್ತಿದೆ. ಕೆಆರ್ ಪುರದಲ್ಲಿ ಮಾರುತಿ ವ್ಯಾನ್ ಅವಘಡ ತನಿಖೆ ಈಗ ಚುರುಕಾಗಿದೆ ಅನ್ನುವಂತಹ ವಿಚಾರ ಕೇಳಿಬರ್ತಾ ಇದೆ. ವ್ಯಾನನ್ನು ಪತ್ತೆ ಹಚ್ಚಿದಂತಹ ಕೆಆರ್ ಪುರ ಸಂಚಾರಿ ಪೊಲೀಸರು ಮಾರುತಿ ವ್ಯಾನ್ ಪತ್ತೆ ಹಚ್ಚಿದಂತಹ ಕಾಕಿ ವಾಹನವನ್ನು ಸೀಸ್ ಮಾಡಿದ್ದಾರೆ ಅನ್ನುವಂತಹ ವಿಚಾರಗಳು ಈಗ ಕೇಳಿ ಬರ್ತಾ ಇದೆ. ಕೆಆರ್ ಪುರ ಗಾಯತ್ರಿ ಲೇಔಟ್ನಲ್ಲಿ ಖಾಸಗಿಯ ಶಾಲೆಯ ವ್ಯಾನ್ ಇದಾಗಿದೆ. ವ್ಯಾನ್ ಮಾಲೀಕನೀಗ ನೋಟಿಸನ್ನು ನೀಡಿದೆ ಪೊಲೀಸ್ ಡಿಪಾರ್ಟ್ಮೆಂಟ್. ಮಕ್ಕಳನ್ನು ಡ್ರಾಪ್ ಮಾಡುವಾಗ ನಡೆದಿದೆ ಭಾರೀ ಅವಘಡ. ರನ್ನಿಂಗ್ ವೇಳೆ ಏಕಾಏಕಿ ಓಪನ್ ಆದಂತಹ ವಾಹನದ ಡೋರ್. ವ್ಯಾನ್ನಿಂದ ಸಡನ್ಲಿ ಕೆಳಗೆ ಬಿದ್ದಿದ್ರು 5 ಜನ ಮಕ್ಕಳು. 5 ಜನ ಶಾಲೆಯ ಮಕ್ಕಳು ಸಡನ್ ಆಗಿ ಕೆಳಗೆ ಬಿದ್ದಿದ್ರು. ಈ ದೃಶ್ಯ ಪಕ್ಕದಲ್ಲಿರುವಂತಹ CCTVಯಲ್ಲಿ ಸೆರೆಯಾಗಿತ್ತು. ಇದನ್ನು ಆಧರಿಸಿ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಪೊಲೀಸರು. ಕೆಆರ್ ಪುರ ಸಂಚಾರ ಪೊಲೀಸರಿಂದ ಮಾರುತಿ ವ್ಯಾನನ್ನು ಸೀಸ್ ಮಾಡಲಾಗಿದೆ. ದೃಶ್ಯಾವಳಿಗಳಲ್ಲಿ ನೀವು ನೋಡಬಹುದು. ಪಕ್ಕದಲ್ಲಿರುವಂತಹ CCTVಯಲ್ಲಿ ದೃಶ್ಯ ಸೆರೆಯಾಗಿದೆ. ಸಡನ್ ಆಗಿ ಹಿಂಬದಿಯ ಡೋರ್ ಓಪನ್ ಆಗಿ 5 ಜನ ಶಾಲಾ ಮಕ್ಕಳು ಕೆಳಗಡೆ ಬಿದ್ದಿದ್ದಾರೆ. ಈ ವಿಚಾರ ಕೆಆರ್ ಪುರದ ಸಂಚಾರಿ ಪೊಲೀಸರ ಗಮನಕ್ಕೆ ಬಂದಿದ್ದು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ. ಅದರ ಮೇಲೆ ಈಗ ತನಿಖೆಯನ್ನು ಆರಂಭಗೊಳಿಸಿದ್ದಾರೆ. ಮಾಲೀಕನಿಗೆ ನೋಟಿಸ್ ಕೂಡ ನೀಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿನಿಧಿ ಅರುಣ್ ಫೋನಲ್ಲಿದ್ದಾರೆ. ಅರುಣ್ ಅವರೇ, ಏನು ಹೇಳ್ತೀರಿ ಈ ಪ್ರಕರಣದ ಬಗ್ಗೆ? ವಾಹನದ ಡೋರು ಓಪನ್ ಆಗಿ 5 ಜನ ಮಕ್ಕಳು ಕೆಳಗಡೆ ಬಿದ್ದಿದ್ದಾರೆ. ಪ್ರಕರಣ ದಾಖಲು ಮಾಡ್ಕೊಂಡಿದ್ದಾರೆ ಪೊಲೀಸರು, ನೋಟಿಸ್ ನೀಡಿದ್ದಾರೆ. ಏನಿದೆ ಇದರ ಅಪ್ಡೇಟ್? ಶ್ರೀನಿವಾಸ್, ಅಂದ್ರೆ ನಿನ್ನೆ ಮಧ್ಯಾಹ್ನ ಏನಂದ್ರೆ ಕೆಆರ್ ಪುರಂನ ಗಾಯತ್ರಿ ಲೇಔಟ್ ಪೊಲೀಸ್ ಠಾಣಾ ಲೇಔಟ್ ನಲ್ಲಿ ನಡೆದಿರುವಂತಹ ಘಟನೆ. ಅಂದ್ರೆ ನಿನ್ನೆ ಮಕ್ಕಳನ್ನ ಶಾಲೆಯಿಂದ ಪಿಕ್ ಮಾಡ್ಕೊಂಡು ಮನೆಗೆ ಡ್ರಾಪ್ ಮಾಡುವಂತ ಸಂದರ್ಭದಲ್ಲಿ ಆ ಒಂದು ಸ್ಕೂಲ್ ವ್ಯಾನ್, ಮಾರುತಿ ವ್ಯಾನ್ ಏನಿದೆ ಅದು ಹೋಗ್ತಾ ಇದ್ದ ಸಂದರ್ಭದಲ್ಲಿ ಗಾಯತ್ರಿ ಲೇಔಟ್ ನಲ್ಲಿ ಅದರ ಒಂದು ಡೋರ್ ಏಕಾಏಕಿ ಓಪನ್ ಆಗಿರುವಂತದ್ದು. ಅದು ಓಪನ್ ಆದಂತ ಸಂದರ್ಭದಲ್ಲಿ ಮಕ್ಕಳು ಯಾವ ರೀತಿ ಕೆಳಗಡೆ ಬೀಳ್ತಾರೆ ಅನ್ನೋದು ಸಹ ನೀವು ದೃಶ್ಯಾವಳಿಗಳಲ್ಲಿ ನೋಡಬಹುದು. ಎಲ್ಲೋ ಒಂದ್ ಕಡೆ ಇಲ್ಲಿ ಅಲ್ಲಿನ ಮಾಲೀಕರ ನಿರ್ಲಕ್ಷ್ಯ ಅಂತಾನು ಸಹ ಎದ್ದು ಕಾಣ್ತದೆ. ಯಾಕಂದ್ರೆ ಮಕ್ಕಳನ್ನ ಸ್ಕೂಲ್ಗೆ ಬಿಡುವಂತ ಸಂದರ್ಭದಲ್ಲಿ ಮತ್ತೆ ಡ್ರಾಪ್ ಮಾಡುವಂತ ಸಂದರ್ಭದಲ್ಲಿ ಕೆಲವೊಂದಷ್ಟು ಗೈಡ್ ಲೈನ್ಸ್ ಇರುತ್ತೆ, ಯಾವ ರೀತಿ ಅವರನ್ನ ಪಿಕಪ್ ಮಾಡಬೇಕು ಮತ್ತೆ ಯಾವ ರೀತಿ ಅವರನ್ನ ಡ್ರಾಪ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಇರ್ಬೋದು ಮತ್ತೆ ಟ್ರಾಫಿಕ್ ಪೊಲೀಸರ ಒಂದು ಸೂಚನೆ ಸಹ ಇರುವಂತದ್ದು. ಆದ್ರೆ ಇಲ್ಲಿ ಯಾವುದೇ ರೀತಿಯಂತ ಒಂದು ಸೂಚನೆಗಳನ್ನ ಮತ್ತೆ ಮಾರ್ಗಸೂಚಿಗಳನ್ನ ಪಾಲನೆ ಮಾಡ್ತಾ ಇಲ್ಲ. ಯಾಕಂದ್ರೆ ಅಷ್ಟು ವೀಕ್ ಆಗಿ ಡೋರ್ ಇದ್ರೆ, ಅದೇ ರೀತಿ ಏನಾದ್ರು ಮೈನ್ ರೋಡ್ ಅಲ್ಲಿ ಏನಾದ್ರು ಆಗಿದ್ರೆ ಮಕ್ಕಳು ನಿಜಕ್ಕೂ ಅವತ್ತು ನಿನ್ನೆ ಪ್ರಾಣವನ್ನ ಕಳ್ಕೊಂತಾ ಇದ್ರು. ಆದ್ರೆ ಅದೃಷ್ಟವಶ ಯಾವುದೇ ರೀತಿಯ ಘಟನೆಗಳಾಗಿಲ್ಲ. ಅದು ರೆಸಿಡೆನ್ಸಿ ಏರಿಯಾದಲ್ಲಿ ಮಕ್ಕಳನ್ನ ಡ್ರಾಪ್ ಮಾಡುವಂತ ಸಂದರ್ಭದಲ್ಲಿ ಮನೆಯ ಬಳಿ ಈ ರೀತಿ ಘಟನೆ ಆಗಿದೆ, ಓಕೆ. ಬಟ್ ಆದ್ರೂ ಸಹ ಮೇನ್ ರೋಡ್ ಅಲ್ಲಿ ಈ ರೀತಿ ಘಟನೆಗಳಾಗಿದ್ರೆ ನಿಜಕ್ಕೂ ಇದಕ್ಕೆ ಯಾರು ಹೊಣೆ ಆಗ್ತಾ ಇದ್ರು? ಯಾಕಂದ್ರೆ ಸೇಫ್ಟಿ, ಯಾಕಂದ್ರೆ ಮಾಲೀಕರು ಪೊಲೀಸರೇನೋ ಮಾಲೀಕರನ್ನ ಪತ್ತೆ ಹಚ್ತಾರೆ, ಅರೆಸ್ಟ್ ಮಾಡ್ತಾರೆ, ಜೈಲಿಗೆ ಕಳಿಸ್ತಾರೆ. ಆದ್ರೆ ಮಕ್ಕಳು ಪ್ರಾಣ ಕಳ್ಕೊಂಡಿದ್ರೆ, ಅಷ್ಟು ಜನ 5 ಜನ ಮಕ್ಕಳು ಪ್ರಾಣ ಕಳ್ಕೊಂಡಿದ್ರೆ ನಿಜಕ್ಕೂ ಒಂದು ರೀತಿ ದುರದೃಷ್ಟಕರ ಸಂಗತಿನೇ ಅಂತ ಹೇಳ್ಬೋದು ಶ್ರೀನಿವಾಸ್. ಆದ್ರೆ ಈ ರೀತಿಯ ಘಟನೆಗಳು ಮುಂದಿನ ದಿನಗಳಲ್ಲಿ ಆಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಈ ತರ ವೆಹಿಕಲ್ಸ್ ಗಳನ್ನ ಯಾವ ರೀತಿ ಮಕ್ಕಳನ್ನ ಡ್ರಾಪ್ ಮಾಡ್ತೀವಿ, ಸ್ಕೂಲ್ಗೆ ಪಿಕಪ್ ಮಾಡ್ತೀವಿ, ಆ ವೆಹಿಕಲ್ ಗಳ ಸೇಫ್ಟಿಯನ್ನ ಸಹ ಚೆಕ್ ಮಾಡ್ಬೇಕಾಗುತ್ತೆ. ಅದು ಆ ಡೋರ್ಗಳು ಕರೆಕ್ಟ್ ಆಗಿದೆಯಾ, ಅದರಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ ಇದೆಯಾ, ಮತ್ತೆ ಮಕ್ಕಳು ಎಮರ್ಜೆನ್ಸಿ ಆದಂತ ಸಂದರ್ಭದಲ್ಲಿ ಯಾವ ರೀತಿ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಡೋರ್ ಅಲ್ಲಿ ಏನಾದ್ರು ಸೈನ್ಸ್ ಬೋರ್ಡ್ಸ್ ಇರ್ಬೋದು, ಈ ರೀತಿಯ ಒಂದು ಸೂಚನಾ ಫಲಕಗಳನ್ನ ಅಲ್ಲಿನ ವ್ಯಾನ್ ಮಾಲೀಕರು ಯಾರಿರ್ತಾರೆ ಅವರು ಅಳವಡಿಸ್ಕೊಳ್ಬೇಕು. ಆದ್ರೆ ಆ ಒಂದು ಮಾರುತಿ ವ್ಯಾನ್ ನೋಡಿದ್ರೆ ಒಂದು ತುಂಬಾ ಹಳೆಯ ಕಾಲ ವ್ಯಾನ್ ಆಗುತ್ತೆ. ಹಾಗಾಗಿ ಪೊಲೀಸರು ಮುಂದಿನ ದಿನಗಳಲ್ಲಿ ಇಂತಹ ವೆಹಿಕಲ್ಸ್ ಬಗ್ಗೆ ಮತ್ತೆ RTO, ಪ್ರಮುಖವಾಗಿ RTO ಈ ರೀತಿಯ ವಾಹನಗಳನ್ನ ತಪಾಸಣೆ ಮಾಡಬೇಕು. ಫಿಟ್ನೆಸ್ ಸರ್ಟಿಫಿಕೇಟ್ ಇದೆಯಾ, ಇನ್ಶೂರೆನ್ಸ್ ಇದೆಯಾ, ಲೈಸೆನ್ಸ್ ಇದೆಯಾ ಅನ್ನೋದ್ರ ಬಗ್ಗೆ ಪದೇ RTO ಆದವರು ಚೆಕ್ ಮಾಡಬೇಕು. ಮತ್ತೆ ಪೊಲೀಸರು ಸಹ ಈ ರೀತಿಯ ಪರಿಶೀಲನೆ ಮಾಡ್ತಾ ಇರಬೇಕು. ಆದ್ರೆ ನಿನ್ನೆ ನಡೆದಂತ ಘಟನೆ ಏನಿದೆ ಅದು ನಿಜಕ್ಕೂ ಒಂದು ರೀತಿ CCTVಯನ್ನು ನೋಡಿದ್ರೆ ಪೋಷಕರು ಯಾವ ರೀತಿ ಇರ್ತಾರೆ ಮತ್ತೆ ಏನ್ ಹೇಳ್ತಾರೆ ಅನ್ನೋದು ನಿಜಕ್ಕೂ ಒಂದು ರೀತಿ ಸಂಗತಿನೇ ಅಂತ ಹೇಳ್ಬೋದು ಶ್ರೀನಿವಾಸ್. ಸದ್ಯಕ್ಕೆ ಈಗ ಮಾಲೀಕರು ವಾಹನವನ್ನ ಪತ್ತೆ ಹಚ್ಚಿರುವಂತದ್ದು, ಅಂದ್ರೆ ಅದೊಂದು ಯಾವ ಸ್ಕೂಲ್ಗೆ ಸೇರಿರುವಂತದ್ದು ಮತ್ತೆ ಅಲ್ಲಿ ಪೋಷಕರು ಏನ್ ಹೇಳ್ತಾರೆ ಅನ್ನೋದನ್ನ ಸಹ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಸದ್ಯಕ್ಕೆ ಆ ಒಂದು ವಾಹನವನ್ನ ಪತ್ತೆ ಹಚ್ಚಿ ಏನು ಅದ್ರ ಮಾಲೀಕರು ಯಾರಿದ್ದಾರೆ ಅವ್ರಿಗೂ ಸಹ ಒಂದು ನೋಟಿಸ್ ಅನ್ನ ಕೊಟ್ಟಿರುವಂತದ್ದು ಕೆಆರ್ ಪುರಂ ಟ್ರಾಫಿಕ್ ಪೊಲೀಸರು ಶ್ರೀನಿವಾಸ್. ಧನ್ಯವಾದಗಳು ಅರುಣ್.